ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ಬೆಳಗ್ಗೆನೇ ಎದ್ದು ಎಲ್ಲಿ ಹೋಗ್ಲಿಕ್ಕೆ ರೆಡಿಯಾಗಿದ್ದೀನಿ ಅಂದ್ಕೊಳ್ತಿದ್ದೀರಾ? ಬನ್ನಿ ಎಲ್ಲಿ ಅಂತ ಹೇಳ್ತೀನಿ. ನಾನು ಮಾರ್ತಳ್ಳಿಗೆ ಹೋಗಲಿಕ್ಕೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂತೂ ಇಂತೂ ಬಸ್ ಬಂತು, ಹತ್ಕೊಂಡೆ. ಮಾರ್ತಳ್ಳಿಲಿ ಏನು ಸ್ಪೆಷಲ್ ಅಂದ್ಕೊಳ್ತಿದ್ದೀರಾ? ಯಾರಿಗೇನು ಸ್ಪೆಷಲೋ ಗೊತ್ತಿಲ್ಲ, ಆದರೆ ನನಗೆ ಯಾವತ್ತೂ ನನ್ನ ಜೀವನದಲ್ಲಿ ಮಾರ್ತಳ್ಳಿ ಅಂದರೆ ಸ್ಪೆಷಲ್ಲೇ. ಬೆಂಗಳೂರಿಗೆ ಬಂದ ನಂತರ ಮೊದಲು ಆಶ್ರಯ ನೀಡಿದಂಥ ಜಾಗ. ಕಲಾಮಂದಿರಲ್ಲಿ ಶಾಪಿಂಗ್ ಮುಗಿಸ್ದೆ. ಅಲ್ಲೇ ಅಪೋಸಿಟ್ ಇರುವಂಥ ಶಾಪಲ್ಲಿ ಬಜ್ಜಿ ತಿಂದೆ. ಬಜ್ಜಿ ತಿನ್ನಬೇಕು ಅನಿಸ್ದಾಗ ಮಾರ್ತಳ್ಳಿನಲ್ಲಿ ನಾನು ಇಲ್ಲೇ ಬಂದು ಬಜ್ಜಿ ತಿಂತಾ ಇದ್ದೆ ಮೊದಲು. ಹಾಗೆ ಸಾಯಂಕಾಲ ಆಗಿತ್ತು, ಒಂದು ಟೀ ಕುಡಿದೆ. ಮಾರ್ತಳ್ಳಿನಲ್ಲಿ ಯಾವಾಗಲೂ ತುಂಬ ಟ್ರಾಫಿಕ್ ಇರುತ್ತೆ. ನನಗೆ ಒಂದು ಸರಿ ಆಶ್ಚರ್ಯ ಆಯಿತು, 1 ವರ್ಷ ನಾನು ಇಲ್ಲೇ ಇದ್ನ ಅಂತ. ಅದೇನೇ ಇರಲಿ, ಮಾರ್ತಳ್ಳಿ ಅಂದರೆ ಯಾವಾಗಲೂ ಇಷ್ಟನೇ. ಯಾಕಂದರೆ ಬೆಂಗಳೂರಲ್ಲಿ ಫಸ್ಟ್ ಸ್ಟೇ ಮಾಡಿದಂಥ ಜಾಗ. ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ವೆಗಾ ಸಿಟಿ ಮಾಲ್ ಕಡೆ ಬಂದೆ. ಯಾಕಂದರೆ ಇವತ್ತು ರಾತ್ರಿ ನಾನು ಊರಿಗೆ ಹೋಗಬೇಕಿತ್ತು. ಆಗ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಐಫೋನ್ ಶಾಪ್. ಮಾರ್ಕೆಟಲ್ಲಿ ಆ್ಯಪಲ್ ತಗೊಳ್ಳೋಕ್ಕೂ ಇಷ್ಟು ಜನ ಇರಲ್ಲ ಅನ್ಕೋತೀನಿ, ಅಷ್ಟು ಜನ ಇದ್ದರು. ನಂತರ ಇಲ್ಲಿ ಮಕ್ಕಳು ಆಟ ಆಡ್ತಿರೋದನ್ನು ನೋಡಿದೆ. ಅದನ್ನು ನೋಡಿದ್ದೆ ನನಗನ್ಸಿದ್ದು ನಾವೇ ತುಂಬ ಲಕ್ಕಿ. ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಗ್ರೌಂಡ್ ಇತ್ತು, ಪಕ್ಕದ ಮನೆ ಫ್ರೆಂಡ್ಸ್ ಇದ್ದರು, ಅವ್ರ ಜೊತೆಗೆಲ್ಲ ಆಟ ಆಡ್ತಿದ್ರು. ಈಗ ನೋಡಿದ್ರೆ ಇದ್ರ ಬಿಟ್ಟರೆ ಈಗಿನ ಮಕ್ಕಳಿಗೆ ಆಟ ಆಡಲಿಕ್ಕೆ ಏನೂ ಇಲ್ಲ ಅಂತ ಅನಿಸ್ಬಿಡ್ತು. ಒಂದು ಸರಿ ಪಾಪ ಅನಿಸ್ತು. ಹೋಗಲಿ ಬಿಡಪ್ಪ ಅಂತ ಹಾಗೆ ಮಾಲ್ ಒಳಗಡೆ ಹೋದೆ. ಆಗ ಅನಿಸಿದ್ದೇನು ಗೊತ್ತಾ, ನಾವೆಲ್ಲ ಅಂದ್ಕೊಂಡಿದ್ದೀವಿ ಕೊರೋನಾ ಆದಮೇಲೆ ಜನರ ಹತ್ರ ದುಡ್ಡಿಲ್ಲ, ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟ ಇದೆ ಅಂತ. ಅದೆಲ್ಲ ಒಂದು ಭ್ರಮೆ ಅಷ್ಟೇ. ಬಡವ್ರು ಮಾತ್ರ ಬಡವರಾಗೇ ಇದ್ದಾರೆ, ಅದ್ರ ಬಿಟ್ಟರೆ ಮತ್ತೇನೂ ಇಲ್ಲ. ಕ್ಲಾತ್ ಸ್ಟೋರ್ ಒಳಗಡೆ ಹೋದೆ, ಯಾವುದು ನನಗೆ ಇಷ್ಟ ಆಗಲಿಲ್ಲ. ನಂತರ ಹೊಟ್ಟೆ ತುಂಬಾ ಹಸಿತಿತ್ತು. ಫಿಶ್ ಫ್ರೈ ಆರ್ಡ್ರ್ ಮಾಡಿದೆ, ಚೆನ್ನಾಗಿತ್ತು. ಬಂಗಡೆ ಇತ್ತು, ಅದನ್ನು ತಿಂದುಬಿಟ್ಟೆ. ಈ ಬಿಸಿಲಿಗೆ ಬಾಡಿ ತಂಪಾಗಿರಲಿ ಅಂತ ಹೇಳಿ ಕುಚ್ಚಗಕ್ಕಿ ಆರ್ಡ್ರ್ ಮಾಡಿದ್ದೆ. ಕುಚ್ಚಗಕ್ಕಿ ಜೊತೆ ಮೀನು ಸಾರು ಹಾಕ್ಕೊಂಡು ಸರಿಯಾಗಿ ತಿಂದೆ. ಊಟ ಚೆನ್ನಾಗಿತ್ತು. ಊಟ ಮಾಡಾದ ನಂತರ ನೆಮ್ಮದಿ ಅನಿಸ್ತು. ಹಾಗೆ ರೂಮಿಗೆ ಬಂದೆ. ರೂಮಿಗೆ ಬಂದು ರೆಡಿ ಆದೆ. ಮನೆಗೆ ಹೋಗೋ ಖುಷಿನಲ್ಲೇ ಬ್ಯಾಗೆಲ್ಲ ಬೇಗ ಪ್ಯಾಕ್ ಮಾಡಿಕೊಂಡೆ. ಹೊಟ್ಟೆ ಬೇರೆ ಫುಲ್ ತುಂಬಿತ್ತು. ಸ್ವಲ್ಪ ನಡ್ಕೊಂಡು ಹೋಗಬೇಕು, ಅದಕ್ಕೂ ಆಸೆ ಆಯಿತು. ಆದರೂ ಕೂಡ ಹೋಗಲೇಬೇಕಲ್ವ ಊರಿಗೆ. ಅದು ಊರಿಗೆ ಹೋಗ್ಬೇಕಂದ್ರೆ ಹೋಗಲೇಬೇಕು. ಬ್ಯಾಗ್ ಎತ್ಕೊಂಡು ಹೊರಟೆ ಬಿಟ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ಚಿಕ್ಕದಾದಂಥ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.